ಈಗೂ ಪ್ರಿನ್ಸಿಪಾಲ್ರು ಬಂದೇ ಬಿಟ್ರು. ಅಲ್ಲಿಂದ ನಾವು ಓಡಿ ಮತ್ತೊಂದು ಬ್ಯಾನದ ಕಡೆ ಹೋಗಿ ಅಡ್ಕೊಂಡ್ವಿ. ನಾನಂತೂ ಬೆಳಗ್ಗೆ ಎದ್ದು ಕಾಲೇಜಿಗೆ ಹೊರಟಿದ್ದೆ. ಹಾಗೆ ಕಾಲೇಜ್ ಹತ್ರ ನಡ್ಕೊಂಡು ಹೋಗ್ತಾ ಯಾಕೋ ಕ್ಲಾಸಿಗೆ ಹೋಗೋದು ಬೇಡ ಅನಿಸ್ತು. ಇನ್ನೇನು ಕಾಲೇಜ್ ಮುಖ ನೋಡಿ ಹೊರಡಬೇಕು, ಪ್ರಿನ್ಸಿಪಾಲ್ರು ಬೆಸ್ಕ ಬಂದ್ಬಿಟ್ರು. ಆಗ ನಾವು ಕಾಡ್ ಕಡೆ ಓಡೋದ್ವಿ. ಅಲ್ಲಿ ಹೆಂಗೋ ತಪ್ಸ್ಕೊಂಡು ಕಾಡಿಂದ ಹೊರಗೆ ಬಂದ್ಮೇಲೆ ಅಲ್ಲಿಗೂ ಪ್ರಿನ್ಸಿಪಾಲ್ರು ಬಂದೇ ಬಿಟ್ರು. ಅಲ್ಲಿಂದ ನಾವು ಓಡಿ ಮತ್ತೊಂದು ಬ್ಯಾನದ ಕಡೆ ಹೋಗಿ ಅಡ್ಕೊಂಡ್ವಿ. ಪ್ರಿನ್ಸಿಪಾಲ್ರೆಲ್ಲ ಹೋದ್ಮೇಲೆ ನಿಧಾನಕ್ಕೆ ಎದ್ದು ನಾವು ಮತ್ತೆ ರೋಡ್ ಕಡೆ ಹೊರಟ್ವಿ. ಅಲ್ಲಿ ನಮ್ಮ ಫ್ರೆಂಡ್ಸು ರೀಲ್ಸ್ ಮಾಡ್ತೀನಿ ಅಂತ ಇಸ್ಕೊಂಡು ID ಕಾರ್ಡ್ನೆಲ್ಲ ಮರಕ್ಕೆ ಸಿಕ್ಕಾಕ್ಸ್ಬಿಟ್ರು. ಅದನ್ನ ತೆಗೆಸ್ಕೊಂಡು ಮತ್ತೆ ನಾವು ರೋಡ್ ಕಡೆ ಹೊರಟ್ವಿ. ರೋಡ್ ಹತ್ರ ಹೋಗ್ತಾ ಇರ್ಬೇಕಾದ್ರೆ ನನ್ಗೆ ನೆನಪಾಗಿದ್ದು ನನ್ನ ಹತ್ರ ಇಷ್ಟು ದುಡ್ಡಿದೆ ಅಂತ. ಅದನ್ನ ನಮ್ಮ ಫ್ರೆಂಡಿಗೆ ತೋರಿಸ್ದ್ವಿ. ಅವನು ಆಶ್ಚರ್ಯವಾಗಿ ಅದರಲ್ಲಿ ಚೇಂಜ್ ಮಾಡ್ಸೋಣ ಅಂತ ಹೇಳಿ ಅಂಗಡಿ ಹತ್ರ ಹೋದ್ವಿ. ಆ ಆಂಟಿ ಅಂತೂ ಅಂಗಡಿಯಲ್ಲಿ ದುಡ್ಡು ಕೊಡೋಕ್ಕೆ ಹೊರಟುಬಿಟ್ಟಿದ್ರು. ಆಮೇಲೆ ಅದನ್ನ ಪ್ರ್ಯಾಂಕ್ ಅಂತ ಹೇಳಿ ಅಲ್ಲಿಂದ ಬಸ್ ಹತ್ಕೊಂಡು ಮನೆ ಕಡೆ ಹೊರಟ್ವಿ. ಆಮೇಲೆ ಮನೆ ಕಡೆ ಹೋದ್ಮೇಲೆ ಮತ್ತೇನಿರುತ್ತೆ ಬ್ಲಾಗ್ ಮಾಡೋದು. ಟಾಟಾ ಬಾಯ್ ಬಾಯ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಗುಡ್ ಬಾಯ್.